ಖಾರ ನಾಲ್ಕಿಗೆ ಸೋಕ್ತಿದ್ದಂಗೆ ನೆತ್ತಿ ಕೂದಲು ನೆಟ್ಟಗಾಗ್ಬಿಡ್ಬೇಕು ಅಂತ ಅಜ್ಜಿ ಹೇಳ್ತಿದ್ರ ಮಾತು ನೆನಪಾಗುತ್ತೆ. ತಿನ್ನೋಕ್ಕೂ ಮುಂಚೆನೇ ಇದರ ರುಚಿ ಹೇಗಿದೆ ಅಂತ ಈ ಘಮ ನೋಡೇ ಹೇಳಿಬಿಡಬಹುದು. ನಾಲ್ಗೆ ಚುರುಗುಡ್ಸೋ ಮನೆಯೆಲ್ಲ ಘಮ್ಮನ್ನೋ ಈ ಖಾರನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕೆಂಪು ಮೆಣಸಿನ ಖಾರ. ಈ ಖಾರಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಣಮೆಣಸಿನಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟೇ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ತೊಟ್ಟು ಬಿಡಿಸಿರೋ ಒಣಮೆಣಸಿನಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಮೆಣಸಿನಕಾಯಿನ ಕೆಂಪಾಗಿ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮೆಣಸಿನಕಾಯಿನ ಹುರ್ಕೋತೀವೋ ಅಷ್ಟೇ ಖಾರ ಕೂಡ ರುಚಿಯಾಗಿ ಬರುತ್ತೆ. ಮತ್ತು ತುಂಬ ದಿನ ಇಟ್ಟರೂ ಕೂಡ ಖಾರ ಹಾಳಾಗೋದಿಲ್ಲ. ಮೊದಲೆಲ್ಲ ಮೆಣಸಿನ್ಕಾಯಿನ ಕೆಂಡದಲ್ಲಿ ಸುಡ್ತಾಯಿದ್ರು. ಆಗ ಮನೆಯೆಲ್ಲ ಘಾಟು. ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಆ ಘಾಟಿಂದನೇ ಓಹೋ ಯಾರೋ ಖಾರ ಅರಿತಾ ಇದ್ದಾರೆ ಅಂತ ಗೊತ್ತಾಗ್ಬಿಡ್ತಿತ್ತು. ಆದರೆ ಈಗ ಕೆಂಡದಲ್ಲಿ ಮೆಣಸಿನ್ಕಾಯಿ ಸುಡೋದು ತೀರಾ ಕಡಿಮೆ. ನೋಡಿ, ಮೆಣಸಿನ್ಕಾಯಿ ಕೂಡ ಇಷ್ಟಿದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಪಾತ್ರೆ ಬಿಸಿಯಾಗಿರುತ್ತಲ್ಲ, ಹಾಗಾಗಿ ಮತ್ತೆ ಇನ್ನೂ ಸ್ವಲ್ಪ ಅದು ಕೆಂಪಾಗುತ್ತೆ. ಈಗ 2 ಸ್ಪೂನ್ ಜೀರಿಗೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಏನು ಉರಿಯೋ ಅವಶ್ಯಕತೆ ಇಲ್ಲ, ಪಾತ್ರೆ ಬಿಸಿಯಾಗಿರುತ್ತಲ್ಲ ಹಾಗಾಗಿ ಸಾಕು. ಜೀರಿಗೆ ಹಾಕ್ಕೊಂಡ್ಮೇಲೆ 1 ಸ್ಪೂನಷ್ಟು ಮೆಣಸುಕಾಳನ್ನ ಹಾಕ್ಕೊತಾ ಇದ್ದೀನಿ. ಮೆಣಸುಕಾಳು 1 ಸ್ಪೂನ್ ಸಾಕು, ಏಕೆಂದರೆ ನಾವು ಒಣಮೆಣ್ಸಿಕಾಯಿನೇ ಜಾಸ್ತಿ ತೊಗೊಂಡಿರೋದ್ರಿಂದ ಅದರಿಂದನೇ ಖಾರ ಹೆಚ್ಚಾಗಿರುತ್ತೆ. ಇನ್ನು ಮೆಣಸಿಕಾಯಿ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು, ಹಾಗಾಗಿ ಆರಕ್ಕೆ ಬಿಡೋಣ. ಖಾರ ಆರಿದ್ಮೇಲೆ ರಾಗಿ ಮುದ್ದೆ ಮಾಡದೇ ಇದ್ದರೆ ಚೆನ್ನಾಗಿರುತ್ತಾ ಹೇಳಿ? ಹಾಗಾಗಿ ನಾನು ಇಲ್ಲಿ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಮೆಣಸಿಕಾಯಿ ಕೂಡ ಆರಿದೆ. ನಾವು ಕೈಯಲ್ಲಿ ಪುಡಿ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ಮೆಣಸಿಕಾಯಿ ಎಷ್ಟು ಚೆನ್ನಾಗಿ ನಾವು ಹುರ್ಕೊಂಡಿದ್ದೀವಿ ಅಂತ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಮೊದಲಿಗೆ ನೀರು ಹಾಕಬಾರ್ದು, ಹಾಗೆಯೇ ಇದನ್ನು ಪುಡಿ ಮಾಡ್ಕೋಬೇಕು. ಮೊದಲಿಗೆ ನೀರು ಹಾಕ್ಬಿಟ್ರೆ ಮೆಣಸಿನ್ಕಾಯಿ ಮೆತ್ತೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಪದಾರ್ಥಗಳೂ ನೀಟಾಗಿ ಹೊಂದ್ಕೊಳ್ಳುತ್ತೆ. ಈಗ ನಾನಿಲ್ಲಿ ಸಿಪ್ಪೆ ಎಲ್ಲ ಬಿಡಿಸಿರೋ ಬೆಳ್ಳುಳ್ಳಿ ಎಸಳುಗಳನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಇನ್ನು ಇದಕ್ಕೆ ಸ್ವಲ್ಪ ನೀರು ಬೆರೆಸಿ ಈಗ ನಾವು ರುಬ್ಕೊಳ್ಳೋಣ. ನೋಡಿ, ಈಗ ಈ ರೀತಿ ಆಗುತ್ತೆ. ಈಗ ನಾವು ಇದಕ್ಕೆ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ರುಬ್ಕೊಳ್ಳೋಣ. ಈ ರೀತಿಯಾಗಿ ಖಾರನ ರುಬ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಪದಾರ್ಥಗಳು ನೀಟಾಗಿ ಬ್ಲೆಂಡ್ ಆಗಿದೆ. ಹಾಗಾಗಿ ನಿಮಗೆ ತಿನ್ನುವಾಗಲೂ ಕೂಡ ಯಾವುದೇ ಪದಾರ್ಥಗಳು ನಿಮಗೆ ಬಾಯಿಗೆ ಸಿಗಲ್ಲ. ಖಾರ ಅರಿಯೋದು ಕಲೆ ಏನಲ್ಲ, ಆದರೆ ಖಾರ ತುಂಬ ಚೆನ್ನಾಗಿರಬೇಕು, ರುಚಿಯಾಗಿರಬೇಕು, ತುಂಬ ದಿನ ಹಾಳಾಗಬಾರ್ದು ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಇನ್ನು ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ತಯಾರಾಗಿದೆ. ಹೊರಗಡೆ ಮಳೆ ಕೂಡ ಬರ್ತಿತ್ತು. ಈ ರೀತಿ ಹೊರಗಡೆ ಮಳೆ ಬರುವಾಗ ಒಳಗಡೆ ಕೂತು ನಾವು ಇಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ಎಂಥ ಖುಷಿಯಾಗುತ್ತೆ ಅಲ್ವಾ? ನೋಡಿದ್ರಲ್ಲ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಶುಚಿಯಾಗಿ ಮಾಡಿ, ರುಚಿಯಾಗಿ ತಿನ್ನಿ.